ವಿಜಯನಗರ ಎನ್ನುವ ರಾಜ್ಯವಿತ್ತು. ಆ ರಾಜ್ಯದ ಜನರು ಆರಾಮಾಗಿ ಜೀವನ ನಡೆಸುತ್ತಿದ್ದರು. ಆದರೆ ಕೆಲವು ದಿನಗಳಿಂದ ಒಂದು ಭೂತವು ತನ್ನ ಆಹಾರಕ್ಕಾಗಿ ರಾಜ್ಯದ ಜನರಿಗೆ ತೊಂದರೆ ಕೊಡಲು ಪ್ರಾರಂಭಿಸಿತು. ಜನರು ಹೆದರಿದರು. ಈ ವಿಷಯವನ್ನು ರಾಜನಿಗೆ ತಿಳಿಸಿದರು. ರಾಜನು ಪ್ರಾಮಾಣಿಕ ಮತ್ತು ಧೈರ್ಯಶಾಲಿಯಾಗಿದ್ದನು. ಮಂತ್ರಿಯೂ ಬುದ್ಧಿವಂತ ಆಗಿದ್ದನು. ರಾಜನು ಮಂತ್ರಿಗೆ ಈ ಭೂತದ ಸಮಸ್ಯೆಯನ್ನು ಬಗೆಹರಿಸಲು ಹೇಳಿದನು. ಮಹಾರಾಜರೇ, ಆ ಭೂತವು ನಮ್ಮ ರಾಜ್ಯದ ಜನರಿಗೆ ತುಂಬಾ ತೊಂದರೆ ಕೊಡುತ್ತಿದೆ. ನೀವೇ ನಮ್ಮನ್ನು ಕಾಪಾಡಬೇಕು. ಮಂತ್ರಿಗಳೇ, ಈ ಭೂತದ ಸಮಸ್ಯೆಯನ್ನು ನೀವು ಬಗೆಹರಿಸಿ. ಅಪ್ಪಣೆ ಮಹಾರಾಜರೇ, ನೀವು ಹೇಳಿದ ಹಾಗೆಯೇ ಆಗಲಿ. ಮಂತ್ರಿಯು ಭೂತವನ್ನು ಬೇಟೆಯಾಗಿ, ಏಯ್ ಭೂತ, ನಿನಗೆ ನೀನು ಇರುವ ಮನೆಗೆ ಪ್ರತಿದಿನಾಲು ಮಾಂಸದ ಊಟವನ್ನು ಕೊಡುತ್ತೇವೆ. ಇನ್ನು ಮುಂದೆ ಈ ರಾಜ್ಯದ ಜನರಿಗೆ ತೊಂದರೆ ಕೊಡಬೇಡ ಅಂತ ಹೇಳಿದನು. ಆಗ ಭೂತವು ಖುಷಿಯಿಂದ, ಆಯ್ತು ಮಂತ್ರಿಗಳೇ, ನನಗೆ ದಿನಾಲು ಮಾಂಸದ ಆಹಾರ ಕೊಟ್ಟರೆ ನಾನು ಇನ್ನು ಮುಂದೆ ಈ ರಾಜ್ಯದ ಜನರಿಗೆ ತೊಂದರೆ ಕೊಡುವುದಿಲ್ಲ ಎಂದು ಭೂತವು ಹೇಳಿತು. ಏಯೇ ಭೂತವೇ, ನಿನಗೆ ಪ್ರತಿದಿನಾಲು ಮಾಂಸದ ಊಟ ಕೊಡುತ್ತೇವೆ. ನೀನು ಇನ್ನು ಮುಂದೆ ಈ ರಾಜ್ಯದ ಜನರಿಗೆ ತೊಂದರೆ ಕೊಡಬೇಡ. ಆಯ್ತು ಮಂತ್ರಿಗಳೇ, ನನಗೆ ಮಾಂಸದ ಊಟ ಕೊಟ್ಟರೆ ಈ ರಾಜ್ಯದ ಜನರಿಗೆ ತೊಂದರೆ ಕೊಡುವುದಿಲ್ಲ. ಕೆಲವು ದಿನಗಳ ನಂತರ ಭೂತವು ರಾಜನ ಮಗಳನ್ನ ನೋಡಿತು. ರಾಜನ ಮಗಳ ಸೌಂದರ್ಯಕ್ಕೆ ಬೆರಗಾಗಿ ಆ ಭೂತವು ಮಂತ್ರಿಯನ್ನ ಭೇಟಿಯಾಗಿ, ನನಗೆ ನಿಮ್ಮ ರಾಜನ ಮಗಳು ತುಂಬಾ ಇಷ್ಟವಾಗಿದ್ದಾಳೆ. ನಿಮ್ಮ ರಾಜನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿಕೊಡಿ ಎಂದು ಭೂತವು ಮಂತ್ರಿಗೆ ಹೇಳಿತು. ಮಹಾರಾಜನ ಮಗಳು ನನಗೆ ತುಂಬಾ ಇಷ್ಟ ಆಗಿದ್ದಾಳೆ. ನಾನು ರಾಜನ ಮಗಳನ್ನು ಮದುವೆ ಆಗುತ್ತೇನೆ. ನಿಮ್ಮ ರಾಜರಿಗೆ ಹೋಗಿ ಹೇಳು. ಹೊಂದಿತು. ವಿಧಿ ಇಲ್ಲದೆ ಮಂತ್ರಿಯು ಈ ವಿಷಯವನ್ನು ರಾಜನಿಗೆ ಹೇಳಿದನು. ಆ ರಾಜ ತುಂಬ ಕೋಪದಿಂದ, ಆ ಭೂತಕ್ಕೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದನು. ಆ ಭೂತವನ್ನ ಈಗಲೇ ಕೊಂದು ಬಿಡುತ್ತೇನೆ ಎಂದು ರಾಜನು ಹೇಳಿದನು. ಮಹಾರಾಜರೇ, ಸ್ವಲ್ಪ ಶಾಂತವಾಗಿರಿ, ಇದಕ್ಕೆ ಪರಿಹಾರ ಕಂಡುಕೊಳ್ಳೋಣ ಎಂದು ಹೇಳಿದನು. ಮಹಾರಾಜರೇ, ಆ ಭೂತವು ನಿಮ್ಮ ಮಗಳನ್ನು ನೋಡಿದೆ. ನಿಮ್ಮ ಮಗಳನ್ನು ಮದುವೆ ಆಗುತ್ತೇನೆ ಅಂತ ಹಠ ಹಿಡಿದಿದೆ. ಭೂತದ ಜೊತೆ ನನ್ನ ಮಗಳ ಮದುವೆ ಸಾಧ್ಯವಿಲ್ಲ. ಆ ದುಷ್ಟ ಭೂತವನ್ನು ಈಗಲೇ ಕೊಂದು ಬಿಡುತ್ತೇನೆ. ಅಷ್ಟರಲ್ಲಿ ಒಬ್ಬ ಬುದ್ಧಿವಂತ ಸ್ವಾಮೀಜಿ ಬಂದರು. ಸ್ವಾಮೀಜಿಯವರಿಗೆ ನನ್ನ ನಮಸ್ಕಾರಗಳು. ನನ್ನ ಮಗಳು ಮತ್ತು ನನ್ನ ರಾಜ್ಯವನ್ನು ನೀವೇ ಕಾಪಾಡಬೇಕು ಸ್ವಾಮೀಜಿಯವರೇ. ಮಹಾರಾಜರೇ, ನಾನು ಆ ಭೂತವನ್ನು ಈ ರಾಜ್ಯದಿಂದ ಓಡಿಸುತ್ತೇನೆ. ನೀವು ಭೂತದ ಚಿಂತೆಯನ್ನು ಬಿಟ್ಟುಬಿಡಿ. ಮಹಾರಾಜರೇ, ನಾನು ಆ ಭೂತವನ್ನು ಈ ರಾಜ್ಯದಿಂದ ಓಡಿಸುತ್ತೇನೆ. ನೀವು ಭೂತದ ಚಿಂತೆಯನ್ನು ಬಿಟ್ಟುಬಿಡಿ. ಆಯ್ತು ಮಹಾರಾಜರೇ, ಸಮಯವಾಗುತ್ತಿದೆ. ಆ ಭೂತದ ಮನೆ ಕಡೆ ನಾನು ಹೋಗುತ್ತೇನೆ ಹೇಳಿ ರಾಜನ ಮನೆ ಬಿಟ್ಟು ಭೂತದ ಮನೆ ಕಡೆ ನಡೆದರು. ಆ ಸ್ವಾಮೀಜಿಗಳು ಭೂತವನ್ನು ಓಡಿಸಲು ಹಲವಾರು ಮಂತ್ರಗಳನ್ನು ಹೇಳಿದರು. ಸ್ವಾಮೀಜಿಗಳ ಮಂತ್ರಕ್ಕೆ ಅಂಜಿ ಹೆದರಿದ ಭೂತವು ರಾಜ್ಯವನ್ನು ಬಿಟ್ಟು ಓಡಿಹೋಯಿತು. ನಾನು ಹೋಗುತ್ತೇನೆ, ನಾನು ಈ ರಾಜ್ಯ ಬಿಟ್ಟು ಹೋಗುತ್ತೇನೆ, ತಿರುಗಿ ಈ ರಾಜ್ಯಕ್ಕೆ ಬರುವುದಿಲ್ಲ. ಈ ವಿಷಯ ತಿಳಿದ ರಾಜ ತುಂಬಾ ಖುಷಿಯಾಗಿ ಸ್ವಾಮೀಜಿಯವರಿಗೆ ಬಹುಮಾನ ಕೊಟ್ಟು ಗೌರವಿಸಿದರು. ಮತ್ತು ಮುಂದೆ ಆ ಭೂತವು ವಿಜಯನಗರ ರಾಜ್ಯದ ಕಡೆ ಬರಲಿಲ್ಲ. ಆಗ ರಾಜ್ಯದ ಜನರು ಸಂತೋಷದಿಂದ ಜೀವನ ನಡೆಸಿದರು. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ವೀರಭದ್ರೇಶ್ವರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಹಾಗೂ ಲೈಕ್ ಮಾಡಿ.